10 ಬಾರಿ ಸೋತ್ರೂ ಪರವಾಗಿಲ್ಲ, ಆದ್ರೆ ಒಂದು ಸಲ ಹೆಜ್ಜೆ ಮುಂದಿಟ್ರೆ ಹಿಂದೆ ಇಡೋ ಚಾನ್ಸೇ ಇಲ್ಲ. ಯಾರಿಗೊತ್ತು, ನಿನ್ನ 11ನೇ ಪ್ರಯತ್ನ ಇತಿಹಾಸನೇ ಸೃಷ್ಟಿಸಬಹುದು. ಬೇರೆಯವರಿಗಿಂತ ನಿನ್ನ ಮೇಲೆ ನಿನಗೆ ನಂಬಿಕೆ ಇರಲಿ ಅಂತ ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ. ಯಾವತ್ತು ನೋವುಗಳಿಗೆ ನಿನ್ನ ನಗುವೇ ಉತ್ತರ ಆಗ್ಬೇಕು, ನೋಯಿಸಿದವರಿಗೆ ನಿನ್ನ ಮೌನವೇ ಉತ್ತರ ಆಗ್ಬೇಕು. ಯಾವುದೇ ಕಾರಣಕ್ಕೂ ಮೈ ಮರಿಬೇಡ, ಪ್ರಯತ್ನವನ್ನ ಎಂದಿಗೂ ನಿಲ್ಲಿಸಬೇಡ, ಭರವಸೆಯನ್ನ ಯಾವತ್ತೂ ಕಳ್ಕೋಬೇಡ. ನಿನ್ನ ಸಮಯ ಬಂದೇ ಬರುತ್ತೆ, ನೀನು ಗೆದ್ದೇ ಗೆಲ್ತೀಯ. ನೀನು ಇತಿಹಾಸನ ನಿರ್ಮಿಸ್ತೀಯ. ಅಸಾಧ್ಯವಾದದ್ದು ಯಾವುದು ಈ ಪ್ರಪಂಚದಲ್ಲಿ ಇಲ್ಲ. ಹಠಕ್ಕೆ ಬಿದ್ರೆ ಈ ಜಗತ್ತನ್ನೇ ಗೆಲ್ಲಬಹುದು. ನೀನ್ ನಡೆಯೋ ದಾರಿಯಲ್ಲಿ ನೀ ಎತ್ತಿದ್ರೆ ತಡೆಯೋ ತಾಕತ್ತು ಯಾವನಿಗೂ ಇರೋದಿಲ್ಲ. ಜಗತ್ತಿನಲ್ಲಿ ಸಾವಿರಾರು ಸಮಸ್ಯೆಗಳಿವೆ, ಆದ್ರೆ ಇವುಗಳ ನಿವಾರಣೆ ಉಪಾಯವೇ ಜನರಿಗೆ ಗೊತ್ತಿಲ್ಲ. ನೀನು ಇನ್ನೊಬ್ಬರ ಬಗ್ಗೆ ಹೆಚ್ಚು ಮಾತನಾಡೋದನ್ನ ಬಿಟ್ಬಿಡು, ಆಗ ನೀನು ಬದಲಾಗ್ತೀಯ. ಇನ್ನೊಬ್ಬರ ಜೊತೆ ಒಳ್ಳೆ ಮಾತುಗಳನ್ನಾಡು, ಆಗ ನೋಡು ನಿನ್ನ ಎಲ್ಲ ಸಮಸ್ಯೆಗಳು ಕೂಡ ಮಾಯವಾಗುತ್ತೆ. ನಿನ್ನ ಸ್ವಂತ ಹಲ್ಲು ನಿನ್ನ ನಾಲಿಗೆಯನ್ನೇ ಕೆಲವೊಮ್ಮೆ ಕಚ್ಚುವಾಗ ಇನ್ನು ನೀನ್ ನಂಬಿದವರು ನಿನ್ನ ಬೆನ್ನಿಗೆ ಚೂರಿ ಹಾಕೋದು ಏನು ಹೊಸದಲ್ಲ. ಬಂದಂತೆ ಬದುಕನ್ನ ಸ್ವೀಕರಿಸು, ಬದುಕು ಆನಂದಮಯವಾಗುತ್ತೆ. ಆದ್ರೆ ನಿನ್ನ ಗುರಿ, ಯೋಜನೆ ಮತ್ತು ಸತತ ಪ್ರಯತ್ನವೇ ನಿನ್ನ ಯಶಸ್ಸಿನ ಗುಟ್ಟಾಗತ್ತೆ. ಯಾವುದೇ ಕಾರಣಕ್ಕೂ ನಿನ್ನ ಮೈ ಮರಿಬೇಡ. ನಿನ್ನ ಕನಸು, ಆಸೆ, ಗುರಿಗಳನ್ನ ಸ್ವಚ್ಛ ಮನಸ್ಸಿನಿಂದ ದೇವರ ಹತ್ರ ಒಂದು ಸಲ ಕೇಳ್ಕೊ. ಹಾಗೆ ಮುಂದೆ ಸಾಗು. ನಿನ್ನ ದಾರಿಯಲ್ಲಿ ಅಡ್ಡ ಬರೋ ನಾಯಿಗಳಿಗೆ ತಲೆ ಕೆಡಿಸ್ಕೋಬೇಡ. ಇತರರು ಬಯಸಿದಂತೆ ಆಗ್ಬೇಡ. ನಿನ್ನ ವ್ಯಕ್ತಿತ್ವ, ನಿನ್ನ ಆಸ್ತಿ ಎನ್ನುವುದನ್ನ ಯಾವತ್ತೂ ಮರಿಬೇಡ. ಇರುವೆ ನಿನ್ನ ಕಾಲಿಗೆ ಕಚ್ಚಿತೆಂದು ನೀನು ಅದರ ಕಾಲಿಗೆ ಕಚ್ಚಲು ಸಾಧ್ಯವಿಲ್ಲ. ಹಾಗಾಗಿ ಜೀವನದಲ್ಲಿ ಯಾರನ್ನು ಕಡಿಮೆ ಎಂದು ಭಾವಿಸಬೇಡ. ಸ್ಮಶಾನದಲ್ಲಿ ಬಿದ್ದ ಬೂದಿಯನ್ನ ನೋಡಿ ಮನಸ್ಸು ಏನ್ ಹೇಳುತ್ತೆ ಗೊತ್ತಾ? ಬರೀ ಬೂದಿಯಾಗಲು ಮನುಷ್ಯ ಜೀವನ ಪೂರ್ತಿ ಬೇರೆಯವರನ್ನು ನೋಡಿ ಉರಿತಾನೆ. ಹಲೋ ಮೈ ಡಿಯರ್ ಫ್ರೆಂಡ್, ಉರಿಯುವವನು ಎಂದಲ್ಲ ನಾಳೆ ಬೂದಿ ಆಗಲೇಬೇಕು. ಆದ್ರೆ ನೀನು ಬೂದಿಯಾಗೋ ಮೊದಲು ನಿನ್ನ ಹೆಸರನ್ನ ಇತಿಹಾಸದ ಪುಟ ಸೇರಿಸು. ದೇಹ ಬೂದಿಯಾದ್ರೂ ಹೆಸರು ಮಾತ್ರ ಅಚ್ಚಳಿಯದೆ ಉಳಿಬೇಕು. ಅಂತಹ ಸಾಧನೆಯನ್ನ ನೀನ್ ಮಾಡಿ ತೋರಿಸು. ಮಲ್ಗೆ ಇದ್ರೆ ಸಾವು, ಕುಳಿತೇ ಇದ್ರೆ ರೋಗ, ನಿಂತೇ ಇದ್ರೆ ಶಿಕ್ಷೆ, ನಡೀತಾನೆ ಇದ್ರೆ ಬದುಕು. ಜೀವನದಲ್ಲಿ ಯಾವತ್ತೂ ನಡೀತಾನೆ ಇರಬೇಕು. ಆಗ ಮಾತ್ರ ನೀನು ಗೆಲುವಿನ ದಡವನ್ನ ಸೇರ್ತೀಯ. ಕೊನೆಗೊಂದು ಮಾತು, ದೇವಸ್ಥಾನಕ್ಕೆ ಹೋದವರಿಗೆಲ್ಲ ದೇವರು ಒಳ್ಳೆಯದನ್ನ ಮಾಡೋ ಹಾಗಿದ್ರೆ ದೇವಸ್ಥಾನದ ಬಾಗಿಲಿನ ಹೊರಗಡೆ ಕೂತಿರೋ ಭಿಕ್ಷುಕರಿಗೆ ಮಾತ್ರ ಯಾಕೆ ಒಳ್ಳೇದಾಗಲ್ಲ ಅನ್ನೋ ಪ್ರಶ್ನೆಗೆ ಉತ್ತರ ಏನು ಗೊತ್ತಾ? ಅವರು ಮನುಷ್ಯರ ಹತ್ರ ಕೇಳ್ತಾರೆ, ದೇವರ ಹತ್ರ ಅಲ್ಲ. ನೀನೊಂದ್ಸಲ ದೇವರ ಹತ್ರ ಕೇಳು. ನಿನ್ನ ಪ್ರಯತ್ನವನ್ನ ಮಾಡ್ತಾ ಇರು. ಶ್ರದ್ಧೆಯಿಂದ, ಭಕ್ತಿಯಿಂದ ನಿನ್ನ ಗುರಿಯನ್ನ ತಲುಪುವ ಕಡೆ ನೀನು ಹೆಜ್ಜೆ ನೀಡು. ಯಾವುದೇ ಕಾರಣಕ್ಕೂ ಮೈ ಮರೆಯಬೇಡ.